ನನಗೆ ತುಂಬಾ ಭಯ ಆಗ್ತಿದೆ. ಈಗ ಹೋಯ್ತಾ ಭಯ? ಹಾಗಲ್ಲ, ಅವನಿಗೆ ನಾನು ಇಲ್ಲಿರೋದು ಗೊತ್ತಾಗೋಯ್ತು. ಅವನು ಸುಮ್ಮನೆ ಇರೋ ಮೃಗ ಅಲ್ಲ. ಗುಂಪು ಕಟ್ಕೊಂಡು ಬಂದು ಗಲಾಟೆ ಮಾಡಿ ನನ್ನ ಕುತ್ತಿಗೆ ತಾಳಿ ಕಟ್ಬಿಟ್ರೆ ನಿನಗೆ ತಾಳಿ ಕಟ್ಟೋನು ಇಲ್ಲಿದ್ದೀನಿ ಕಣೆ. ನೋಡಿ, ಒಂದಂತೂ ಸತ್ಯ, ನೀವಲ್ದೆ ಮತ್ಯಾವ ರಾಜ್ಕುಮಾರನಾದ್ರೂ ತಾಳಿ ಕಟ್ಟೋಕ್ ಬಂದ್ರೆ ಅವನಿಗೆ ಸಿಗೋದು ಜೀವ ಹೋದಿ ದೇಹ ಮಾತ್ರ. ನೋಡು, ನೀನ್ ಯಾವತ್ತಾದ್ರೂ ನಾನು ಮದುವೆ ಆಗಲ್ಲ ಅಂತ ಹೇಳಿದಿನ? ನನಗೆ ತಂದೆ ತಾಯಿ ಸರ್ವಸ್ವ ಎಲ್ಲ ನಮ್ಮ ಸಾವುಕಾರ. ನಮ್ಮ ಸಾವುಕಾರ ಮದುವೆ ಆದ ತಕ್ಷಣ ನಾನಿನ್ ಮದುವೆ ಆಗ್ತೀನಿ. ಸಾಹುಕಾರ ಸಾಹುಕಾರ ಸಾಹುಕಾರ, ಆ ನಿಮ್ ಸಾಹುಕಾರಕ್ಕೆ ಮದ್ವೆ ಆಗ್ಲಿಲ್ಲ ಅಂದ್ರೆ ನಮ್ ಮದ್ವೆ ಆಗಲ್ವಾ? ನೋಡಿ, ನಾಳೆ ನಿಮ್ ಯಜಮಾನಿ ಹತ್ರ ನಮ್ ಮದ್ವೆ ವಿಷಯ ಮಾತಾಡ್ಲಿಲ್ಲ ಅಂದ್ರೆ ನಾನ್ ನಿಮ್ ಮುಖನೇ ನೋಡಲ್ಲ, ನಿಮ್ ಹತ್ರ ಮಾತಾಡೋದು ಇಲ್ಲ. ನನ್ ಮಾತು ಕೇಳಿ. ನೋಡಿದ್ರ ಹುಡಿಯಾ, ನೋಡಿದ್ರ? ಪಾಪ ಆ ರಂಗನಾಯಕಿ ಆಗಲ್ಲ ಆಗಲ್ಲ ಅಂತ ಇದ್ರು, ಆ ಮುತ್ತು ನೋಡಿ ಹೆಂಗ್ ಬಲವಂತ ಮಾಡ್ತಾವನೆ ಅಂತ. ರಂಗನಾಯಕಿ ನಿಮ್ಮನ್ನೇ ಮದ್ವೆ ಆಗ್ತೀನಿ ಅಂತ ಹೇಳ್ತಿರ್ಬೇಕು, ಆದ್ರೆ ಆ ನನ್ನ ಮಗ ಮುತ್ತು ನನ್ನನ್ನೇ ಮದ್ವೆ ಆಗು ಅಂತ ಹೆಂಗ್ ಬಲವಂತ ಮಾಡ್ತಾವನೆ. ಇದೇನು ಇಲ್ಲ ಒಡಿಯಾ, ಆ ಮುತ್ತು ನೀವ್ ಹಾಕಿದ ಅನ್ನನ ತಿಂದು ಕಂಡೋರ್ ಮನೆ ಕಾಯೋ ನಾಯಿ ಅವನು. ಯಾರ್ದೋ ಉಪ್ಪು ಯಾರ್ದೋ ಋಣ. ಏನ್ ಹೇಳ್ತಿದ್ಯಾ? ಸರಿಯಾಗಿ ಬಿಡಿಸಿ ಹೇಳ್ತೀವಿ, ಕೇಳಿ ಒಡಿಯಾ. ಈ ಮನೇಲಿ ನಿಮ್ಗೂ ಯಜಮಾನಿ ಎಮ್ನವ್ರಿಗೂ ಆಗದೆ ಇರೋ ಹಾಗೆ ಆ ಮುತ್ತು ಫಿಟ್ಟಿಂಗ್ ಇಟ್ಟವನೆ. ಡ್ರಾಮಾ ನೋಡೋ ನೀವು ಈ ಆಸ್ತಿಲಿ ಅರ್ಧ ಭಾಗನ ನಾಟಕದವ್ರಿಗೆ ದಾನ ಮಾಡ್ಬಿಡ್ತೀರಾ ಅಂತ ಹೇಳಿ ಆ ಆಸ್ತಿನ ತನ್ನ ಹೆಸರು ಬರ್ಸ್ಕೊಂಡ್ಬಿಟ್ಟವನೆ. ಒಡೆಯ, ನಿಮ್ಮ ಬೆನ್ನಿಂದೇನೆ ಇದ್ದು ನಿಮ್ಗೆ ಚೂರಿ ಹಾಕಿದಾನೆ ಒಡೆಯ, ನಿಮ್ಗೆ ಚೂರಿ ಹಾಕಿದಾನೆ.